ಜಗತ್ತಿನೊಳಗೆ ಆಶೆ ಇಲ್ಲಕ್ಕೆ ಬರಂಗಿಲ್ಲ. ಪರಮಾತ್ಮ ಆಶೆ ಮಾಡೇನಿದೆ ಜಗತ್ತನ್ನು. ತದೈಕ್ಷತ ಭವಿಷ್ಯಾಯಾಂ ಪ್ರಜಾ ಏಯ ವೇದ ಹೇಳ್ತದೆ. ಪರಮಾತ್ಮ ನಾನು ಅನಂತ ಆಗಬೇಕೆಂದು ಇಚ್ಛೆಯನ್ನು ಆಶೆಯನ್ನು ಮಾಡಿ ಈ ನಾಮರೂಪಾತ್ಮಕ ಜಗತ್ತನ್ನು ಮಾಡಿದ. ಅವನ ಸಂಕಲ್ಪ. ಪರಮಾತ್ಮನೇ ಆಶೆ ಮಾಡಿ ಜಗತ್ತು ಮಾಡ್ಯಾನ. ಕಡೆಗೆ ಅವನೇ ಆಶೆ ಮಾಡ್ತಾನೆ ಈ ಸಂಪೂರ್ಣ ಎಲ್ಲ ಹಾಳು ಹೋಗಲಂತ, ಪ್ರಳಯ ಅಂತೇಳಿ. ಈ ಜಗತ್ತು ಪ್ರಕಟ ಆದದ್ದು ಪರಮಾತ್ಮನ ಇಚ್ಛೆ, ಈ ಜಗತ್ತ ಲಯ ಆಗೋದು ಪರಮಾತ್ಮನ ಇಚ್ಛೆ. ಜಗತ್ತಿನೊಳಗೆ ಆಶೆ ಇಲ್ಲದೆ ಯಾರಿಗೆ ಇರಕ್ಕೆ ಬರಂಗಿಲ್ಲ. ಎಂದ ನಿಮ್ಮದು ಎಲ್ಲ ಆಶೆ ಮುಗಿತಾವ, ಎಲ್ಲ ಬೇರು ಕಡ್ದು ಅಂದ್ರೆ ಗಿಡ ಹೆಂಗೆ ಧಡಮ್ ಅಂತ ಬೀಳ್ತದ. ನಿಂತದಂದ್ರೆ ಎಲ್ಲರೇ ಒಂದು ಬೇರೆ ಮೇಲೆ ನಿಂತಿರ್ತದೆ. ಪೂರ ಎಲ್ಲ ಬೇರು ಹೋದವು ಅಂದ್ರೆ ಹೆಂಗೆ ಗಿಡ ಧಡಮ್ ಅಂತ ಬೀಳ್ತದೆ, ಹಂಗೆ ನಿಮ್ಮದು ಎಲ್ಲ ಆಸೆನೂ ಕೂಡ ಮುಗಿದು ಅಂದ್ರೆ ನೀವು ಗಾಡಿ ಕುಂಡಿರ್ತೀವಿ. ನೀವು ಅದೀರಿ ಅಂದ್ರೆ ಎಲ್ಲೇ ಒಂದು ಬೇರೆ ಅದ, ಮಗನ ಮೇಲೋ ರೊಕ್ಕದ ಮೇಲೋ ದೇಹದ ಮೇಲೋ ಎದರ ಮೇಲೋ ಎಲ್ಲ ಅದ. ಅದು ಎಲ್ಲ ಮುಗೀತು ಅಂದ್ರೆ ಹೋಗ್ತೀರಿ, ಇರಂಗಿಲ್ಲ. ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು ಬಹಳ ಪರಮಜ್ಞಾನಿಗಳು. ಕೃಪಾಮಯಿ ಕರುಣಾಮಯಿ ದೇವಿ ಅವರಿಗೆ ಪ್ರತ್ಯಕ್ಷ ಆಗಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ರು. ಅಂಥ ಮಹಾನುಭಾವರು. ಯಾರು ಏನು ಕೇಳ್ತಾರೆ ಅದನ್ನು ಕೊಡ್ತಿದ್ದರು ಅವರು. ಕೇಳೋದು ಕೊಟ್ಟರೆ ಕೇಳೋರು ಏನು ಕಡಿಮೆ, ಬೇಡೋದು ಕೊಟ್ಟರೆ ಬಯಸೋರೇನು ಕಡಿಮೆ. ಜನ 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 ರಾಜರು ಬರ್ತಿದ್ರು. ಸಿದ್ಧಾರೂಢ ಹಂತಕ್ಕೆ 31 ದೇಶದ ರಾಜರ ಶಿಷ್ಯರು. ರಾಜರು ಸಾಹುಕಾರು ಬರ್ತಾರಲ್ಲ ದೇವ್ರ ಸಲುವಾಗಿ ಅಲ್ಲ, ಅವ್ರ ದುಡ್ಡಿನ ಸಲುವಾಗಿ ಅಧಿಕಾರ ಸಲುವಾಗಿ ಬರ್ತಿರ್ತಾರೆ. ಬರ್ತಿದ್ರು ಹಾಗೆ ಪಾಳಿನೇ. ಯಾರ ಹಾರ ತೊಗೊಂಬರ್ತಿರು, ಹಣ್ಣು ತೊಗೊಂಬರ್ತಿರು. ಇವರು 15 ಮಿನಿಟ್ 10 ನಿಮಿಷ ಆದ್ಕೊಳ್ಳಿ ಪಟಕಿನ ಒಳಗೆ ಹೋಗಿ ಕೇಳ್ತಿರು, ಶಾರದಾ ಏನ್ರಿ? ಹುಡುಗರು ಬರ್ತಾವಲ್ಲ, ಆಡಿ ಓಡಿ ಬಂದು ತಿಂದು ಹೋಗ್ತಾವಲ್ಲ, ಹಂಗೆ ಒಳಗೆ ಒಂದಿಟ್ಟು ಏನ್ರಿ ಕೊಡು, ಪಟಕ ತಿಂದು ಮತ್ತೆ ಹೋಗ್ತಿರು. ಮತ್ತು ಅರ್ಧ ತಾಸು ಕೊಡಲಿ ಮತ್ತೆ ಓಡಿ ಬರ್ತಿರು. ಶಾರದಾ ಹೇಳಿದರು, ರೀ ಹೊರಗೆ ಎಂಥ ರಾಜರು ಬಂದಾರೆ, ಶ್ರೀಮಂತರು ಬಂದಾರೆ, ನಿಮಗೆ ದೇವ್ರಂತ ತಿಳ್ಕೊತಾರೆ. ನೀವು ಹಿಂಗೆ ಸಣ್ಣ ಒಮ್ಮೆ ಉಂಡು ಹೋಗ್ಬಾರ್ದ? ಹೊಳಿ ಇಟ್ಟಿಟ್ಟು ಉಣಕ್ಕೆ ಬರ್ತೀರಿ. ಹಿಂಗೆ ಮಾಡಿದ್ರೆ ನೀವು ನಿಮ್ಮ ಗಡ್ದಾರಿಗೆ ಅಂತೀರಿ, ಒಮ್ಮೆ ತಿಂದು ಹೋಗ್ಬಾರ್ದ? ಒಮ್ಮೆ ಊಟ ಮಾಡಿ ಹೋರಿ. ಸಣ್ಣ ಹುಡ್ರಂಗೆ ಎಷ್ಟು ಸಲ ಬರ್ತೀರಿ. ಪರಮಹಂಸರು ನಕ್ಕರು, ರಾಮಕೃಷ್ಣ ನಕ್ಕರು. ರೀ ಯಾಕೆ ನಗ್ತೀರಿ? ಶಾರದಾ, ಈ ಪ್ರಪಂಚದೊಳಗೆ ನಂದೇನೂ ಉಳಿದಿಲ್ಲ. ಮನುಷ್ಯನಾಗಿ ಹುಟ್ಟಿ ಏನು ಪಡಿಬೇಕು ಅದು ಪಡೆದೀನಿ. ಕೃಪಾಮಯಿ ಕರುಣಾಮಯಿ ದೇವಿಯ ದರ್ಶನ ಆಗಿದೆ. ಇನ್ನೇನು ಉಳಿದ ನನಗೆ? ಸೋಮ ಉಳಿದೀನಿ. ಅದಕ್ಕೆ ಅಟ್ಟಕ್ಕೆ ಬಸ್ ಅದಷ್ಟು ಉಣ್ತೀನಿ. ಓಕೆ. ಎಂದ ಪರಮಹಂಸ ಊಟಕ್ಕೆ ಬರಂಗಿಲ್ಲ ಅವತ್ತು ಅವ ಹೋಗ್ತಾನಂತ ತಿಳ್ಕೋ ಶಾರದಾ ಅಂತ ಹೇಳಿದ್ರು ಅವರು. ವರ್ಷ 2 ವರ್ಷ 4 ವರ್ಷ ಹೋಯಿತು. ಅರ್ಧ ತಾಸಿಗೆ ಒಳಗೆ ಬಂದು ಶಾರದಾ ಏನ್ರಿ ಅದ ಕೊಡು ಅಂತ ಕೇಳೋರು.
2-3 ವರ್ಷ ಆದ ಕೂಡಲೇ ಮುಂಜಾನೆ 8 ಆಯಿತು, 9 ಆಯಿತು, 10 ಆಯಿತು, 11 ಆಯಿತು, 12 ಆಯಿತು. ಪರಮಹಂಸರು ಒಳಗೆ ಬರಲಿಲ್ಲ. ಮೇಲೆ ಬರ್ತಕ್ಕಂಥವ್ರು ಅವರು ಬರಲಿಲ್ಲ, ಕರೆಯಾಗಿ ಕಳಿಸಿದ್ರೂ ಬರಲಿಲ್ಲ. ಆವಾಗ 4 ವರ್ಷದ ಮಾತು ಹಿಂದಿಂದ ನೆನಪಾಯಿತು. ಶಾರದಾ, ಇದು ಇಟ್ಟರ ಆಶಕ್ಕಾಗಿ ಇದು ಉಳಿದದ. ಎಂದು ಇದನ್ನು ಮುಗಿತದ ಅವತ್ತು ಪರಮಹಂಸ ಹೋದ ಅಂತ ತಿಳ್ಕೊ ಅಂತ ಹೇಳಿದ್ರಲ್ಲ, ತಟ್ಟನೆ ನೆನಪಿಗೆ ಬಂದು ಅಳಕ್ಕೆ ಚಾಲು ಮಾಡಿದ್ವಿ ಶಾರದಾ. ಅವತ್ತನೇ ಪರಮಹಂಸರು ತಮ್ಮ ದೇಹವನ್ನು ಬಿಟ್ಟಾರ. ಗಿಡ ಎಲ್ಲರೇ ಬದುಕ್ಯದ ಅಂದ್ರೆ ಏನಾರ ಒಂದು ಬೇರು ಅದ. ಸಮಸ್ತ ಬೇರು ಹೋಯ್ತು ಅಂದ್ರೆ ಗಿಡ ಹೆಂಗೆ ನೆಲಕ್ಕೆ ಉಳ್ಳಿ ಬೀಳುತ್ತದೆ, ಹಾಗೆ ನಾವೆಲ್ಲರೂ ಕೂಡ ನಮ್ಮ ಬೇರು ಬಹಳ ಅದಾವ. ತಾಯಿ ಬೇರು, ತಂತಿ ಬೇರು ಅಂತ ಶಾಸ್ತ್ರದಾಗ ಹೇಳ್ತಾರೆ. ಶಾಲೆ ಒಂದೇ ಬೇರು ಇರ್ತದೆ, ಅಂಥ ಗಿಡ ಸಿಗೋದು ಕಡಿಮೆ. ಒಂದೇ ಬೇರೆ ಇರ್ತದೆ ಮಹಾತ್ಮರಿಗೆ. ನಮ್ಮ ಸಂಸಾರ ಮಂದಿಗೆ 100 ಬೇರು ಅದಾವ, ಒಂದಲ್ಲ 100 ಬೇರು. ಅಳಿಗಾಡೆ ಕೊಡಂಗಿಲ್ಲ ಗಿಡ. ಹ್ಯಾಂಗೆ ಬೆರಿಕಿ ಎತ್ತಿಗೆ 4 ಹಗ್ಗ ಕಟ್ಟಿರ್ತಾರೆ ನೋಡ್ರಿ, ಇಲ್ಲ ಹೊಡೆಯುವುದು ಎತ್ತಿಗೆ ಕಟ್ಟಿರ್ತಾರೆ. ಯಾಕಡೆ ಅಡಿಗಾಳು ಗುಳ್ಳಾರ್ದಂಗೆ ನಮಗೂ ಅಡಿಗಾಳು ಗುಳ್ಳಾರ್ದಂಗೆ 100 ಬೇರ್ದ. ಆಶಾ ಪಾಶ ಶತೈರ್ಬದ್ಧ ಕಾಮಕ್ರೋಧ ಪರಾಯಣ. ಒಂದು 100 ಹಗ್ಗ. ಆಶಾ, ಆಮಿಷ, ಕ್ರೋಧ, ಲೋಭ, ಮೋಹ, ಆಸಕ್ತಿ ಇವೆಲ್ಲ ಬೇರು ಅದಾವ ನಮಗೆ. ಇವೆಲ್ಲ ಬೇರು ಎಂದು ಹೋಗ್ತಾವ ಅವತ್ತು ಮುಕ್ತಿ ಆಗ್ತಾನೆ. ಏನಾರ ಬೇರು ಉಳಿದು ಸತ್ತ ಅಂದ್ರೆ ಪಿಶಾಚಾಕ ದೆವ್ವಕ್ಕರು, ಅವೇ ದೆವ್ವಗಳು ಪಿಶಾಚಾರಾಗ್ತಾವ. ಆಶಾರೆ ಹೋಗಿಲ್ಲ, ಶರೀರ ಹೋಯ್ತು ಅಂತ ಕೇಳಿದ್ರೆ ಅವೇ ಪಿಶಾಚಿ ದೆವ್ವಗಳು. ಸಂಪೂರ್ಣ ಆಶಾ ಹೋದವರು ಪರಮಾತ್ಮ ಆಗ್ತಾರೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ, ಆಶಾ ಪಾಶ ಶತೈರ್ಬದ್ಧ ಕಾಮಕ್ರೋಧ ಪರಾಯಣ. ಎಂತೆ ಕಾಮ ಹೋಗಾರ್ತಾನು ಅರ್ಥ ಸಂಚಯ.